ಅಲ್ಲ ನೀವು ಫೇಮಸ್ ಆದ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಬೆನ್ನೋವು ಇದೆಯಾ ಇಲ್ಲ ಅನ್ನೋದು ಒಂದಷ್ಟು ಸ್ಪೆಕ್ಯುಲೇಷನ್ಸ್ ಇತ್ತು. ಸಿ ಹೊರಗಡೆ ತೋರಿಸ್ಕೊಳ್ಳೋದು ಬೇರೆ, ಸೆಟ್ಟಲ್ಲಿ ಅಲ್ಲಿ ಗ್ರೀನ್ ಮ್ಯಾಟಲ್ಲಿ ಮಾಡ್ತಾ ಇದ್ದಿದ್ದು. ಇನ್ಫ್ಯಾಕ್ಟ್ ಅಲ್ಲಿ ಕಾಸ್ಟ್ ಆ್ಯಂಡ್ ಕ್ರೂ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ, ಅಲ್ಲಿ ಅವ್ರು ನಾಟಕ ಮಾಡೋ ಅವಶ್ಯಕತೆ ಅಂತೂ ಇರಲಿಲ್ಲ. ಸೊ ಅವ್ರಿಗೆ ಹಾನೆಸ್ಟಾಗಿ ಬ್ಯಾಕ್ ಪೇನ್ ಇರೋದಂತೂ ನಿಜ. 100% ಸರ್. ಆ್ಯಕ್ಟ್ ಮಾಡೋರು ಒಂದು ದಿವಸ ಮಾಡ್ಬೋದು, 2 ದಿವಸ ನೀವೇನೇ ಮಾಡಿದ್ರು ಕೂಡ ನಿಮ್ಮ ಒಳಗಡೆ ಇರೋ ವ್ಯಕ್ತಿ ಒಂದಲ್ಲ ಒಂದು ಸೆಕೆಂಡ್ ಹೊರಗಡೆ ಬರಲೇಬೇಕು. ಆ್ಯಕ್ಟ್ ಪ್ರತಿ ಸೆಕೆಂಡು ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಇದು ಪ್ರತಿ ಸೆಕೆಂಡ್ ಇದು ಹಂಗೆ ಇರೋಕ್ಕಾಗಲ್ಲ. ಏನು ಒಂದು ಯಾವಾಗಲೂ ನಾವು ಕ್ಯಾಮ್ರಾ ಬಂದು ನೋಡ್ಕೊಂಡಿರೋಕ್ಕಾಗುತ್ತೆ, ಒಳಗಡೆ ಇರೋ ನಾವು ಆಚೆ ಬರಲೇಬೇಕು. ಸೊ ಅದನ್ನು ನಾವು ಪ್ರತಿ ದಿವಸ ನೋಡಿ ಸರ್, ಅವ್ರು ಬರಬೇಕಾದ್ರೆ ಬಹುತೇಕ ಹಿಂಗೆ ಅಂದ್ಕೊಂಡೇ ಬರೋರು. ಅದ್ರ ಬಗ್ಗೆ ಹೊರಗಡೆ ಜಗತ್ತು 1000 ಅಂದ್ಕೊಂಡ್ರು, ಏನು ಬೇಕಾದ್ರೆ ಮಾತಾಡ್ಕೊಳ್ತಾರೆ, ನಾವು ಐ ವಿಟ್ನೆಸ್ ಅದಕ್ಕೆ. ಅವ್ರು ಬೆನ್ನೋವಿದ್ದು ಸತ್ಯ. ಸಿ ಅವರು ಒಂದಷ್ಟು ಸಿನಿಮಾಗಳಿಗೆ ಅಡ್ವಾನ್ಸ್ ತೊಗೊಂಡಿದ್ರು, ಅದೆಲ್ಲವೂ ವಾಪಸ್ ಮಾಡಿದ್ರು ಅಂದರು. ಅದ್ರ ಬಗ್ಗೆ ನಮಗೆ ಅಷ್ಟು ಮಾಹಿತಿ ಇಲ್ಲ. ಸೊ ಆದರೆ ಈ ಸಿನಿಮಾನ ನಾನು ಕಮಿಟ್ ಆಗಿದ್ದೀನಿ, ಅರ್ಧಂಬರ್ಧ ಮುಗಿಸ್ಕೊಟ್ಟಿದ್ದೀನಿ, ಶತಾಯ ಗತಾಯ ಇದನ್ನು ಕಂಪ್ಲೀಟ್ ಮಾಡಿಕೊಡ್ಬೇಕು ಅನ್ನೋ ಅವರ ಮನಸ್ಥಿತಿ ಇತ್ತಲ್ಲ, ಅಂಥ ಪರಿಸ್ಥಿತಿಯಲ್ಲೂ ಅದನ್ನು ಮೆಚ್ಚಬೇಕು. ಏನು ಹೇಳ್ತೀರಿ ಸರ್? 100%. ಯಾಕೆಂದರೆ ನಾವು ಸ್ವಲ್ಪ ಡಬ್ಬಿಂಗ್ ಮುಂದಕ್ಕೆ ಹಾಕೊಂತಿದ್ವಿ, ಅವರೇ ಇಲ್ಲ ನಾವು ಫಸ್ಟ್ ಮುಗಿಸೋಣ ಅಂತ ಪ್ರತಿಯೊಂದು ಅವ್ರು ಇನಿಷಿಯಲ್ ತೊಗೊಂಡ್ರು. ಇಲ್ಲ ಅದು ಒಂದು ದಿವಸ ಮಳೆ ಬಂದುಬಿಟ್ಟು ನಾಳೆ ಮಾಡೋಣ, ಇಲ್ಲ ನಾಳೆ ಮಳೆ ಬಂದು ಒಂದು ಅರ್ಧ ವೇಟ್ ಮಾಡೋಣ, ನಾವು ಮುಗಿಸ್ಬಿಟ್ಟೋಣ. ಅಂದರೆ ಅವರು ಒಬ್ಬ ಆ್ಯಕ್ಟ್ರು ಕೂಡ ಹೌದು, ಜೊತೆಯಲ್ಲಿ ಪ್ರೊಡ್ಯೂಸರ್ನ ಕನ್ಸರ್ನ್ ಮಾಡಬೇಕು. ಅಂದರೆ ಪ್ರಕಾಶ್ ಸರ್ ಅವರಿಬ್ಬರ ಮಧ್ಯೆ ಒಬ್ಬ ನಟ ನಿರ್ದೇಶಕನ ವಿಶ್ವಾಸ ಜೊತೆ ಸ್ನೇಹನೂ ಇದೆ. ಸೊ ಅವರು ಅಷ್ಟೂ ಕ್ಯಾರೆಕ್ಟರ್ಗಳನ್ನ ನಿಭಾಯಿಸಿದ್ರು ದರ್ಶನ್ ಸರ್. ಒಬ್ಬ ಪ್ರೊಡ್ಯೂಸರ್ನೂ ಉಳಿಸ್ಬೇಕು, ಒಬ್ಬ ಆರ್ಟಿಸ್ಟ್ ಆಗಿ ಇದು ಮಾಡಬೇಕು, ಎಲ್ಲವೂ ಮಾಡಿದ್ರು. ಇನ್ನು ಅವರ ಇತ್ತೀಚಿನ ಸಿನಿಮಾಗಳಲ್ಲಿ ನೋಡಿದ್ರೆ ನಾವು ಆಲ್ಮೋಸ್ಟ್ ಆಲ್ ನಮ್ಮ ಕನ್ನಡದ ಹುಡುಗಿಯರಿಗೆ, ಅಪ್ಪಟ ಕನ್ನಡದ ಹುಡುಗಿಯರಿಗೆ ಅವಕಾಶ ಕೊಡ್ತಾ ಬಂದಿರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈ ಸಿನಿಮಾದ ಮೂಲಕ ಕೂಡ ಒಬ್ಬ ಕರಾವಳಿ ಪುತ್ತೂರಿನ ಹುಡುಗಿನ ಇಂಟ್ರಡ್ಯೂಸ್ ಮಾಡಿಸ್ತಾ ಇದ್ದಾರೆ. ರಚನಾ ರೈ ಅವರಿಗೆ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಹೌದು ಸರ್, ಅದನ್ನು ಏನು ಹೇಳಬೇಕು ನನಗೂ ಗೊತ್ತಿಲ್ಲ. ಅದನ್ನು ಆಯ್ಕೆ ಮಾಡಿದ್ರು, ಬಟ್ ಯಾವುದೂ ನೆಗೆಟಿವ್ ಬರಲಿಲ್ಲ. ಎಸ್, ನೀವು ನಿಮ್ಮ ಕತೆ ಓಕೆನಾ ನಿಮ್ಗೆ ಅಂದರೆ ಪ್ರಕಾಶ್ ಸರ್ ಆಯ್ಕೆ ಮಾಡಿದ್ರು. ಅಂದರೆ ನಾವು ಆಡಿಷನ್ ಮಾಡಿದ್ವಿ, ಪ್ರಕಾಶ್ ಸರು ಸುಧಾಕರ್ ಸರೆಲ್ಲ ಇದ್ದರು, ಆಡಿಷನ್ ಮಾಡಿದ್ರು. ದರ್ಶನ್ ಆಸ್ ಯೂಶುವಲ್ ಇವು ಹುಡುಗಿ ಆಯ್ಕೆ ಆಗಿರೋ ಅಂತ ಕಳಿಸಿರ್ತಾರೆ ಅಂತ ನನ್ನ ಅನಿಸಿಕೆ. ಆ ಕಡೆಯಿಂದ ಓಕೆ ನಿಮ್ಗೆ ಕತೆಗೆ ಸೂಟ ಮಾಡಿ ಅಂತ ಹೇಳಿದ್ರು. ಬಟ್ ನಾವು ಫಸ್ಟು ಹುಡುಕ್ಬೇಕಾದ್ರೆ ಮೃಣಾಲ್ ಠಾಕೂರ್ ಈ ಥರ ಎಲ್ಲ ಇಡೀ ಭಾರತ ದೇಶದಲ್ಲಿ ಇರುವಂಥ ಎಲ್ಲ ಹೀರೋಯಿನ್ಗಳು ಹುಡುಕಾಡಿದ್ವಿ. ಸೊ ಆಡಿಷನ್ ಅಂತ ಬಂದಾಗ ನಾವು ಹುಡುಗಿ 1-2-3 ಮಾಡಿದ್ವಿ ಆಡಿಷನ್. ಸೊ ಈ ಹುಡುಗಿ ಇಮಿಡಿಯೇಟಾಗಿ ಓಕೆ ಆಯಿತು. ಸೂಪರ್. ಸಿ ಅವ್ರದ್ದು ರೀಸೆಂಟಾಗಿ ತೆಲುಗು ಸಿನಿಮಾಗೂ ಒಂದಕ್ಕೆ ಸೈನ್ ಮಾಡಿ ಬಂದಿದ್ದಾರೆ. ಬಹುಶಃ ನೆಕ್ಸ್ಟ್ ಮಂತ್ ಎಂಡಿಂದ ಅವರು ಈ ಸಿನಿಮಾ ರಿಲೀಸ್ ಮಾಡಿಕೊಂಡು ಇಮಿಡಿಯೇಟ್ ತೆಲುಗುಗೆ ಹೋಗ್ಬಿಡ್ತಾರೆ ಅನಿಸುತ್ತೆ. ಹೋಗ್ಬೇಡ ಅಂತ ಹೇಳಿದ್ವಿ, ಹೋಗ್ಬಾ ಅಂತ ಹೇಳಿದ್ವಿ. ಅಲ್ಲ, ಅದೊಂದು ಗುಡ್ ಸೈನ್ ನೋಡಿ. ಖಂಡಿತ. ಈ ಕಡೆ ಈ ಸಿನಿಮಾ ಮುಗಿತಾ ಇದ್ದಂಗೆ ದರ್ಶನ್ ಅವ್ರ ಜೊತೆ ಇನ್ನೊಂದು ಪಕ್ಕದ ಪರಭಾಷೆಗಳವರು ಕೂಡ ರತ್ನಗಂಬಳಿ ಹಾಸಿ ಬನ್ನಿ ವೆಲ್ಕಮ್ ಅಂತ ಹೇಳ್ತಾರೆ ಅಂತಂದ್ರೆ ಸರ್ ಅದೇ ಸರ್, ಆ ಸಿಗ್ನೇಚರ್ ಬಿದ್ದ ತಕ್ಷಣ ಅದೇ ಸರ್, ಅದು ಹೆಂಗೆ ಅಂತ ಹೇಳಬೇಕು ಅಂದರೆ ನಾವು ರಣಜಿ ಅಲ್ಲ, ಇದು ಡಿವಿಷನ್ ಆಡೋರು ಇಮಿಡಿಯೇಟಾಗಿ ಇಂಟರ್ನ್ಯಾಷನಲ್ ಮ್ಯಾಚ್ ಸಿಗ್ದಂಗೆ ದರ್ಶನ್ ಸರ್ ಸೀಲ್ ಬಿದ್ದ ತಕ್ಷಣ ನಾನು ಇದುವರೆಗೂ ಬರಿತೀನಿ ಅಂತ ಎಲ್ಲವೂ ಗೊತ್ತಿತ್ತು. ಅಂದರೆ ಅದು ಗಾಳಿ ಮಾತಲ್ಲೇ ಓಡ್ತಾ ಇತ್ತು, ಬರೀ ಈಗ ಆಲ್ರೆಡಿ ನನಗೆ 2 ಪಿಕ್ಚರ್ ಅಡ್ವಾನ್ಸ್ ಕೊಟ್ಟರು. ಸೂಪರ್ ಸರ್. ಸೊ ಬಿಕಾಸ್ ಆಫ್ ಡೆವಿಲ್ ಸರ್ ಅಷ್ಟೇ. ಇದು ದರ್ಶನ್ ಸರ್, ಪ್ರಕಾಶ್ ಸರ್ ಇಬ್ಬರಿಗೂ ನಾನು ಪ್ರತಿಯೊಂದಕ್ಕೂ ಒಂದು ಸಣ್ಣ ಮೋಟಿವ್ ಅನ್ನೋದು ಇರಬೇಕಾಗುತ್ತೆ. ನೋಡಿ, ನೀವು ಅಷ್ಟು ವರ್ಷಗಳಿಂದ ಕಷ್ಟಪಟ್ಕೊಂಡು ಬರ್ತಾ ಇದ್ದೀರಾ ನಟನಾಗಿ, ಬರಹಗಾರನಾಗಿ ಎಲ್ಲನೂ. ಬಟ್ ಈ ಸಿನಿಮಾ ಒಂದು ದೊಡ್ಡ ಸಿನಿಮಾ ಮಾಡಿದ ತಕ್ಷಣ ನಿಮ್ಮನ್ನು ಒಂದು 10 ಜನ ಗುರುತಿಸ್ತಾರೆ, 10 ಟೆಕ್ನಿಷಿಯನ್ಸ್, ನಿರ್ಮಾಪಕರು, ನಿರ್ದೇಶಕರು ಎಸ್ಪೆಷಲಿ ಗುರುತಿಸ್ತಾರೆ ಅಂತಂದಾಗ ಅದಕ್ಕಿಂತ ದೊಡ್ಡ ಥಿಂಗ್ ಖಂಡಿತ ಸರ್. ಅದೇ ಇವಾಗ ದರ್ಶನ್ ಸರ್ ಪಿಕ್ಚರ್ ಬರೀಬೇಕು ಅಂದರೆ ಸಣ್ಣ ಮಾತಲ್ಲ ಸರ್, ನಿಜವಾಗಿ ಹೇಳ್ಬೇಕು ಸಣ್ಣ ಮಾತಲ್ಲ. ಸುಮಾರು ಜನ ಬರೆಯೋಕ್ಕಿರ್ತಾರೆ, ರೆಡಿ ಇರ್ತಾರೆ. ಸರ್ ಏನು ಒಂದು ಮಾತಿಲ್ಲ, ಅವರೇ ಬರೀಬೇಕು ಅಂದ್ರೆ ಆಗೋಗಿತ್ತು. ಬಟ್ ಯಾರೂ ಇಲ್ಲ, ಅವ್ನು ಬರೀತಾರೆ, ಎಸ್ ಡನ್. ಯಾವತ್ತೂ ಏನು ನೆಗೆಟಿವ್ ಇಲ್ಲ ಸರ್, ಅದ್ರ ಬಗ್ಗೆ ನೋ ಇಶ್ಯೂಸ್. ತುಂಬ ಚೆನ್ನಾಗಿ ಇದು ಮಾಡಿದ್ರು. ಓಕೆ, ಈ ಸಿನಿಮಾದಲ್ಲಿ ದರ್ಶನ್ ಅವರು ಆಫ್ಟರ್ ಲಾಂಗ್ ಟೈಮು ಡಬಲ್ ರೋಲ್ ಮಾಡಿದ್ದಾರೆ ಅಂತಕ್ಕಂಥದ್ದೊಂದು ಸುದ್ದಿ ಓಡಾಡ್ತಾ ಇದೆ. ಜೊತೆಗೆ 3-4 ಶೇಡ್ಗಳಲ್ಲಿ ಕಾಣಿಸ್ಕೊತಾರೆ ಅಂತ ಸುದ್ದಿ ಓಡಾಡ್ತಾ ಇದೆ ಸರ್. ಸೊ ಆ ಸುದ್ದಿಗಳೆಲ್ಲವೂ ಊಹಾಪೋಹ ಕಲ್ಪನೆಗಳೆಲ್ಲವೂ ಅಂದರೆ ಮುಚ್ಚಿಟ್ಟಷ್ಟು ಕುತೂಹಲ ಜಾಸ್ತಿ. ಸೊ ತೆರೆ ಮೇಲೆ ನೋಡಿದ್ರೆ ಎಲ್ಲವೂ ತಣಿತದೆ. ನಾನು ಏನಾದರೂ ಒಂದು ಎಕ್ಸ್ಕ್ಲೂಸಿವ್ ಆಗಿ ಕೊಡ್ತೀರಾ ಅಂತ ನೋಡ್ತಾ ಇದ್ದೀನಿ, ನೀವು ಆದಷ್ಟು ಅದನ್ನ ಹೈಡ್ ಮಾಡ್ತಿದ್ದೀರಾ. ದರ್ಶನ್ ಸರ್ ಮಾಡ್ತಾರದು ಇತ್ತೀಚೆಗೆ ವಿಭಿನ್ನ ಸಂಗೊಳ್ಳಿ ರಾಯಣ್ಣ ಮಾಡಿದ ಎಲ್ಲವೂ ವಿಭಿನ್ನನೇ. ಸೊ ಇದರಲ್ಲಿ ಒಂದು ವಿಭಿನ್ನವಾದ ಪಾತ್ರ ಮಾಡ್ತಾ ಇದ್ದಾರೆ. ಇದು 100% ಫ್ಯಾನ್ಸ್ಗೂ ಇಷ್ಟ ಆಗುತ್ತೆ, ಸಾಮಾನ್ಯ ಜನಕ್ಕೂ ಇಷ್ಟ ಆಗುತ್ತೆ, ಸಿನಿಮಾ ಪ್ರೇಮಿಗಳಿಗೂ ಇಷ್ಟ. ಅಂದರೆ ನೋಟಿಸ್ ಮಾಡ್ಕೊಂಡು ಸಾಮಾನ್ಯ ಜನಕ್ಕೂ ಇಷ್ಟ ಆಗುತ್ತೆ. ಸಿನಿಮಾ ಪ್ರೇಮಿ ಅಲ್ಲದೆ ಜನರಲ್ಲಾಗಿ ಯಾರೇ ನೋಡಿದ್ರು ಕೂಡ ಖಂಡಿತ ಇಷ್ಟಪಡ್ತಾರೆ. ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಫ್ ಕಮರ್ಷಿಯಲ್ ಎಂಟರ್ಟೈನರ್. ಓಕೆ, ಎಸ್ ಸರ್. ಇನ್ನು ಒಂದೊಂದು 2-3 ಕ್ವಶನ್ಗಳಿಗೆ ಕೇಳಿ ಮುಗಿಸ್ತೀನಿ ಸಂದರ್ಶನ. ದರ್ಶನ್ ಅವರಿಗೆ ಈ ಥರದ ಒಂದು ಸಂದಿಗ್ಧ ಪರಿಸ್ಥಿತಿ ಎದುರಾಗ್ತಾ ಇರ್ತಕ್ಕಂಥದ್ದು ಇದೇ ಮೊದಲಲ್ಲ. ಈ ಹಿಂದೆ ಸಾರ್ಥಿ ಸಿನಿಮಾ ರಿಲೀಸ್ ಟೈಮಲ್ಲೂ ಇದೇ ಥರದ ಒಂದು ಕಾನ್ಸಿಕ್ವೆನ್ಸಸ್ನ ಅವರು ಫೇಸ್ ಮಾಡಿದ್ರು. ಅವರ ಇಲ್ಲದೇನೆ
ನಿರ್ದೇಶಕರು ನಿರ್ಮಾಪಕರುಗಳು ಸಿನಿಮಾನ ರಿಲೀಸ್ ಮಾಡುವಂಥ ಕಾರ್ಯ ಮಾಡಿದರು, ಪ್ರಮೋಷನ್ ಮಾಡುವಂಥ ಕಾರ್ಯ ಮಾಡಿದರು. ಇವಾಗ ಅದೇ ಪರಿಸ್ಥಿತಿ ಮತ್ತೊಮ್ಮೆ ಉಲ್ಬಣಿಸ್ತಾ ಇರ್ತಕ್ಕಂಥದ್ದು. ಅದು ಬಂದಿದೆ, ಅದು ಕಷ್ಟ ಕೂಡ ಹೌದು. ಅವ್ರಿಲ್ದರೆ ಮಾಡ್ತಿರೋದು ನಿಜವಾಗಲೂ ಕಷ್ಟನೇ. ಅವ್ರಿದ್ದರೆ ಅದರ ಪ್ರಭಾವಳಿ ಎಲ್ಲವೂ ಇನ್ನೂ ದುಪ್ಪಟ್ಟು 3 ಪಟ್ಟು 100 ಪಟ್ಟು ಎಲ್ಲ ಇರೋದು. ಸೊ ಹೆಂಗಿಂದಾಗೆ ಹೋದರೂ ಅದೊಂದು ನೋವಿದೆ. ಸೊ ಅವ್ರು ಇರಬೇಕಾಗಿತ್ತು ಅನ್ನೋ ನೋವಿದೆ. ಅವ್ರಿದ್ದರೆ ಇನ್ನೂ ಡಬಲ್ ಆಗುತ್ತೆ ಅನ್ನೋ ಖುಷಿನೂ ಇದೆ. ಬಟ್ ಎಲ್ಲವೂ ಜನಗಳ ಮೇಲೆ ಬಿಟ್ಟಿದ್ದು. ಅವರು ಹೊರಗಡೆ ಇದ್ದು ನಿಮ್ಮಗಳ ಜೊತೆ ಟೆಕ್ನಿಷಿಯನ್ಸು ಸಹಕಲಾವಿದರ ಜೊತೆ ಕೂತ್ಕೊಂಡು ಸಂದರ್ಶನಗಳನ್ನು ನೀಡಿದ್ದಿದ್ರೆ ಇನ್ನೂ ಎಷ್ಟು ಚೆನ್ನಾಗಾಗ್ತಿತ್ತು, ಇನ್ನೂ ಎಷ್ಟು ಚೆನ್ನಾಗಿ ರೀಚ್ ಆಗ್ತಿತ್ತು ಅನಿಸುತ್ತೆ. ಇವತ್ತೇನು ನಮ್ಮದು ಒಂದು 60% ರೀಚ್ ಆಗಿದ್ರೆ ಅವ್ರದ್ದಿದ್ದರೆ 200% ಮೇಲಾಗಿರೋದು ಅಥವಾ 500% ಆಗಿರೋದು ಖಂಡಿತ ನನ್ನ ಅನಿಸಿಕೆ. ಆದರೂ ಕೂಡ ಅವರ ಕುಟುಂಬಸ್ಥರು ಚಿತ್ರತಂಡದ ಜೊತೆ ನಾವು ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ಅವರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಕೂಡ ಅವರೇ ಹ್ಯಾಂಡಲ್ ಮಾಡಿಕೊಂಡು ಮೊನ್ನೆ ಫ್ಯಾನ್ಸ್ ಮೀಟ್ ಕೂಡ ಮಾಡಿದ್ರು. ಸೊ ಫ್ಯಾನ್ಸು ಎಸ್ಪೆಷಲಿ ದರ್ಶನ್ ಸಿನಿಮಾಗಳಿಗೆ ದೊಡ್ಡ ಶಕ್ತಿಯಾಗಿರ್ತಕ್ಕಂಥದ್ದು ಈ ಮೊದಲಿನ ಸಿನಿಮಾಗಳಿಂದಲೂ ಕೂಡ. ಸೊ ಈ ಸಿನಿಮಾಗೂ ಕೂಡ ದೊಡ್ಡ ಮಟ್ಟದಲ್ಲಿ ಫ್ಯಾನ್ಸ್ ಸಾಥ್ ಕೊಡ್ತಾ ಇರ್ತಕ್ಕಂಥದ್ದು. 100% ಸರ್, ಅವರೇ ಬಲ. ಅದೇ ಅವ್ರಿಗಿರೋ ಫ್ಯಾನ್ ಬೇಸು, ಅವ್ರಿಗಿರೋ ಮನಸ್ಥಿತಿ, ಅವರಷ್ಟು ಎಥಿಕ್ಕು ನಿಯತಿ ಇವೆಲ್ಲವೂ ನಾನು ಎಲ್ಲೂ ಕಂಡು ಕೇಳಲಿಲ್ಲ. ಬಹುಶಃ ಮುಂದೆ ಇದು ಕೊನೆಯ ಜನಾಂಗ ಅಂದ್ಕೋತೀನಿ. ಆ ಥರ ಫ್ಯಾನ್ ಬೇಸ್ ನೋಡೋದು ಇದು ಕೊನೆಯ ಸ್ಟಾರ್ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ನಾವು ಶೇರ್ ಮಾಡ್ಕೊಂಡ್ವಿ. ನಾವು ಫೈನಲಿ ನಮ್ಮ ಗ್ಯಾರಂಟಿ ನ್ಯೂಸ್ ಆಡಿಯನ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಡೆವಿಲ್ ಸಿನಿಮಾದ ಬಗ್ಗೆ? ಡೆವಿಲ್ಲು ಒಂದು ಪಕ್ಕಾ ಮಾಸ್ ಎಂಟರ್ಟೈನರ್ ಸಿನಿಮಾ. ಎಲ್ಲರೂ ಬನ್ನಿ, ಥಿಯೇಟ್ರಲ್ಲಿ ನೋಡಿ, ನಿಮ್ಮವ್ರನ್ನೂ ಕರೆತಂದು ನಮ್ಗೆ ಆಶೀರ್ವಾದ ಮಾಡಿ ಸಿನಿಮಾ ಗೆಲ್ಲಿಸಿ, ಕನ್ನಡ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಡೆವಿಲ್ ಸಿನಿಮಾದ ಮಾಸ್ ಡೈಲಾಗ್ ರೈಟರ್ ಅಂತ ನಾನು ಯಾರನ್ನ ಕರಿತೀವೋ ಅವ್ರನ್ನ ಇಷ್ಟೊತ್ತು ನಾನು ಸಾಕಷ್ಟು ವಿಚಾರಗಳ ಜೊತೆ ಅಂದರೆ ಮಾತುಕತೆ ಮಾಡುವಂಥ ಕಾರ್ಯ ಮಾಡಿದೆ. ಒಂದಷ್ಟು ವಿಚಾರಗಳನ್ನ ಅವ್ರು ಹಂಚ್ಕೊಂಡ್ರು ಕೂಡ. ದರ್ಶನ್ ಅವರು ಸೆಟ್ಟಲ್ಲಿ ಹೇಗಿರ್ತಿದ್ರು, ಆನ್ ಸ್ಕ್ರೀನ್ ಬಂದಾಗ ಕ್ಯಾಮ್ರಾ ಮುಂದೆ ಹೇಗಿರ್ತಿದ್ರು, ಈ ಸಿನಿಮಾ ರಿಲೀಸ್ ಆದಮೇಲೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಹಿಂಟನ್ನು ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಕ್ರೇಜ್ ಕೂಡ ಇದೆ ಸಿನಿಮಾ ಬಗ್ಗೆ. ಇದೇ December 11th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಥಿಯೇಟರ್ಗೆ ಹೋಗಿ ಕನ್ನಡ ಸಿನಿಮಾಗಳನ್ನು ನೋಡಿ, ಪೈರಸಿ ಕಾಪಿಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬಿರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ್.